ಇನ್ನು ಅಜಿತ್ ಪವಾರ್ ಅವರು ತೆರಳುತ್ತಿದ್ದಂತಹ ವಿಮಾನಕ್ಕೆ ಇಬ್ಬರು ಪೈಲಟ್ಗಳಿದ್ರು. ಇಬ್ಬರು ಕೂಡ ಎಕ್ಸ್ಪರ್ಟ್ಸ್ ಇದ್ರು. ಶಾಂಭವಿ ಪಾಠಕ್ ಹಾಗೆ ಕ್ಯಾಪ್ಟನ್ ಸುಮಿತ್ ಕಪೂರ್ ಇಬ್ಬರು ಪೈಲಟ್ಗಳಿದ್ರು. ವಿಮಾನಯಾನ ಕ್ಷೇತ್ರದ ಇಬ್ಬರು ದಕ್ಷ ಮತ್ತು ಅನುಭವಿ ಪೈಲಟ್ಗಳು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಮುಂಬೈನಿಂದ ಬೆಳಗ್ಗೆ 8:10ಕ್ಕೆ ಬಾರಾಮತಿಯತ್ತ ಟೇಕ್ ಆಫ್ ಆಗುತ್ತೆ. ಬೆಳಗ್ಗೆ 8:45 ವೇಳೆಗೆ ವಿಮಾನದ ರಾಡಾರ್ ಸಂಪರ್ಕ ಕಟ್ ಆಗ್ಬಿಡುತ್ತೆ. ಮೇ ಡೇ ಸಂದೇಶವನ್ನ ಪೈಲಟ್ ಶಾಂಭವಿ ಹಾಗೆ ಕ್ಯಾಪ್ಟನ್ ಸುಮಿತ್ ಕಪೂರ್ ಕಳಿಸಿದ್ರು. ಅದಾದ ಕೆಲವೇ ಕ್ಷಣಗಳಲ್ಲಿ ಪ್ರೈವೇಟ್ ಜೆಟ್ಟು ಪತನಗೊಳ್ಳುತ್ತೆ. ಇಬ್ಬರು ಪೈಲಟ್ಗಳು ನವದೆಹಲಿ ಮೂಲದ ಒಂದು ಸಂಸ್ಥೆಗೆ VSR ಏವಿಯೇಷನ್ ಸಂಸ್ಥೆಗೆ ಸೇರಿದವರು ಅಂತ ಗೊತ್ತಾಗಿದೆ. ಅದರ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಭದ್ರತಾ ಸಿಬ್ಬಂದಿ ವಿದಿತ್ ಜಾಧವ್ ಕೂಡ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅವರು ಟ್ರಾವೆಲ್ ಮಾಡ್ತಿದ್ದಂತಹ ಈ ಜೆಟ್ ಏನಿತ್ತು, ಪ್ರೈವೇಟ್ ಜೆಟ್, ಇದರಲ್ಲಿ ಇಬ್ಬರು ಪೈಲಟ್ಗಳಿದ್ರು. ಕ್ಯಾಪ್ಟನ್ ಸುಮಿತ್ ಕಪೂರ್ ಅಂಡ್ ಶಾಂಭವಿ ಪಾಠಕ್ ಇಬ್ಬರು ಕೂಡ ಈ ಖಾಸಗಿ ಜೆಟ್ಗಳನ್ನ ಓಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಇವರು ಲಿಯರ್ ಜೆಟ್ 45 ವಿಮಾನ ಏನಿತ್ತಲ್ಲ, ಇದನ್ನ ಸುರಕ್ಷಿತವಾಗಿ ಲ್ಯಾಂಡ್ ಮಾಡೋದಕ್ಕೆ ಕಡೇ ಕ್ಷಣದವರೆಗೂ ಹೋರಾಡಿದ್ರು ಅನ್ನೋದು ಪ್ರಾಥಮಿಕ ವರದಿಗಳಿಂದ ಗೊತ್ತಾಗ್ತಾ ಇದೆ. ಲಾಸ್ಟ್ ಮೂಮೆಂಟ್ ವರೆಗೂ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು. ಅದು ಆಗದೆ ಇದ್ದಾಗ ಮೇ ಡೇ ಕಾಲ್ ಅನ್ನ ಪೈಲಟ್ ಇಬ್ರು ಕೂಡ ರವಾನಿಸಿದ್ರು. ಖಾಸಗಿ ಚಾರ್ಟೆಡ್ ವಿಮಾನಗಳನ್ನ ಹಾರಿಸೋದ್ರಲ್ಲಿ ದೀರ್ಘಕಾಲದ ಅನುಭವ ಇತ್ತು. VIP ಗಳ ಪ್ರಯಾಣವನ್ನ ನಿರ್ವಹಿಸುವಲ್ಲಿ ಕೂಡ ಇವರಿಬ್ರು ಎಕ್ಸ್ಪರ್ಟ್ ಆಗಿದ್ರು. ಕ್ಲಿಷ್ಟಕರವಾದಂತಹ ಅನೇಕ ಲ್ಯಾಂಡಿಂಗ್ಗಳ ಸಂದರ್ಭಗಳನ್ನು ಕೂಡ ಸಮರ್ಥವಾಗಿ ಇವರಿಬ್ರು ಎದುರಿಸಿದ್ರು. ಆದರೆ ದುರದೃಷ್ಟವಶಾತ್ ಬಾರಾಮತಿಯಲ್ಲಿ ಉಂಟಾದಂತಹ ಟೆಕ್ನಿಕಲ್ ಇಶ್ಯೂ ಇದೆಯಲ್ಲ, ಎರರು, ಅದು ಇವರ ಒಂದು ನಿಯಂತ್ರಣವನ್ನ ಮೀರಿತ್ತು ಅಂತ ಹೇಳಲಾಗ್ತಾ ಇದೆ.